ಕೊನೆಗೆ ಕಾರ್ಯಕರ್ತರಿಗೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಿಂತಿದ್ದು ರಣಎಡಿಯಾಗಿ ಹೋಗ್ಲಿಕ್ಕಲ್ಲ, ರಣಧೀರನಾಗಿ ಇವತ್ತು ಕ್ಷೇತ್ರ ಯಾವೊಂದು ಚುನಾವಣೆಯಲ್ಲಿ ಗೆದ್ದ ತಕ್ಷಣವೇ ಏನೆಲ್ಲ ಎಳೆದಾಯ್ತು. ಹಳೆ ಕರ್ನಾಟಕದಲ್ಲಿ ಒಕ್ಕಲಿಗರನ್ನೆಲ್ಲ ಎಳೆದು ಮುಂದಾಗುತ್ತೆ ನಮ್ಮ ಕಡೆಗೆ. ಈ ಸಮಾಜ ಇರೋದಕ್ಕೆ ಜನತಾದಳ ಇವತ್ತು ಚನ್ನಪಟ್ಟಣದಲ್ಲೂ ಇವತ್ತೇನಾದರೂ ಈ ಒಂದು ಶಕ್ತಿಯನ್ನು ನಮ್ಗೆ ಕೊಟ್ಟಿದ್ರೆ ಧೈರ್ಯವಾಗಿ ನಾವು ಒಕ್ಕಲಿಗ ಸಮಾಜದಲ್ಲಿ ಮಂಡ್ಯದಲ್ಲಿ ನಾನು 2 ಲಕ್ಷ ಗೆಲ್ಲಬೇಕಾದ್ರೆ ನನ್ನ ಸಮಾಜದಲ್ಲಿ ಇವತ್ತು ಆ ಮಟ್ಟಿಗೆ ನಾವು ಇವತ್ತು ಮಂಡ್ಯದಲ್ಲಿ ಗೆಲ್ಲಿಕ್ಕೆ ಸಾಧ್ಯವಾಗಿದೆ. ದೇವೇಗೌಡರ ಕುಟುಂಬವನ್ನ ಒಕ್ಕಲಿಗರ ಹುಲಿನಿಂದ ತೆಗೆದಾಕಲಿಕ್ಕೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇನ್ನು 10 ಜನ ಎತ್ತು ಬಂದ್ರು. ಈ ಪಕ್ಷ ಉಳಿಸಿ ಬೆಳೆಸಿರ್ತಕ್ಕಂಥದ್ದೇ ಈ ಒಕ್ಕಲಿಗ ಸಮಾಜ. ಈ ಸಮಾಜದಿಂದ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ರೆ ಅದು ಈ ಒಕ್ಕಲಿಗ ಸಮಾಜ. ಇದನ್ನು ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತು ಹೇಳ್ತೇನೆ, ದೇವೇಗೌಡರಾಗಿ ನಾನಾಗಲಿ ಜಾತಿಯ ರಾಜಕಾರಣ ಮಾಡಲಿಲ್ಲ. ದೇವೇಗೌಡರು ಸಣ್ಣ ಸಣ್ಣ ಸಮಾಜಗಳಿಗೂ ಇವತ್ತೇನಾದರೂ ರಾಜಕೀಯವಾಗಿ ಶಕ್ತಿ ಕೊಟ್ಟಿದ್ರೆ ಯಾವ ಸಿದ್ದರಾಮಯ್ಯ ಎಲ್ಲ ಕೊಟ್ಟಿದ್ದು, ಸನ್ಮಾನ್ಯ ದೇವೇಗೌಡರು ಯಾವ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಪಂಚಾಯಿತಿ ಸದಸ್ಯ ಆಗಲಿ ನಗರಸಭೆ ಸದಸ್ಯ ಆಗಲಿ ಇವತ್ತೇನಾದರೂ ಒಂದು ರಿಸರ್ವೇಶನ್ ಕೊಟ್ಟಿದ್ರೆ, ಇವತ್ತು ಆ ಸಮಾಜಗಳಿಗೆ ರಾಜಕೀಯ ಸ್ಥಾನಮಾನ ಕೊಟ್ಟಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಮಹಾನ್ ನಾಯಕರು ಇವತ್ತು ಆತ್ಮಕ್ಕೆ ಪ್ರಶ್ನೆ ಆಗ್ತದೆ. ಎಲ್ಲವನ್ನು ಸರಿಸಮಾಗಿ ಕಂಡಿದ್ದಾರೆ. ಯಾವ ಒಕ್ಕಲಿಗ ಸಮಾಜ ಈ ಒಂದು ಪಕ್ಷವನ್ನ ಶಕ್ತಿ ತುಂಬಿದ್ದೀರಿ. ನೀವು ಕೊಟ್ಟಂತ ಶಕ್ತಿಯನ್ನ ಈ ನಾಡಿನ ಪ್ರತಿ ಕುಟುಂಬಗಳು ಪ್ರತಿಯೊಂದು ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದು ಒಕ್ಕಲಿಗ ಸಮಾಜ ಅಂತಕ್ಕಂಥದ್ದನ್ನ ಇವತ್ತು ನಡೆಸಬೇಕಾಗ್ತದೆ. ಇವತ್ತು ಯಾವ ಮುಸ್ಲಿಂ ಸಮಾಜ ಏನ್ ಮಾಡಿದ್ದೇವೆ, ರಾಮನಗರ ಯಾವ ರೀತಿ ಇತ್ತು, ಯಾವ ರೀತಿ ಇತ್ತು ರಾಮನಗರ ನಮ್ಮ